ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗಡಿನಾಡ ಜಿಲ್ಲೆ ಬೆಳಗಾವಿಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿನ ಅಂದಾಜು 125 ಎಕರೆಗಿಂತಲೂ ಅಧಿಕ ಭೂಪ್ರದೇಶದಲ್ಲಿ ನಿರ್ಮಿಸಲಾದ ಕಿತ್ತೂರ ರಾಣಿ ಚೆನ್ನಮ್ಮ ಮೃಗಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಹೊಂದಿಕೊಂಡಂತಿರುವ ಈ ಮೃಗಾಲಯವನ್ನು ಇತ್ತೀಚೆಗೆ ಅಂದರೆ 2018ರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಸಮಯದಲ್ಲಿ ಮುಂಚೆ ನಿಸರ್ಗಧಾಮ ಎಂದು ಕರೆಯುತ್ತಿದ್ದ ಈ ಮೃಗಾಲಯವನ್ನು ರಾಣಿ ಚೆನ್ನಮ್ಮ ಮೃಗಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ಈ ಮೃಗಾಲಯವು ಭೂತರಾಮನಹಟ್ಟಿ ಗ್ರಾಮ ವ್ಯಾಪ್ತಿಗೆ ಒಳಪಟ್ಟಿದ್ದು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಭೇಟಿ ನೀಡುವ ಮೃಗಾಲಯಗಳಲ್ಲಿ ಇದು 4ನೇ ಸ್ಥಾನದಲ್ಲಿದೆ. ಅದಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿಯೇ ಹುಲಿ ಸಫಾರಿ ಹೊಂದಿದ ಮೊದಲ ಮೃಗಾಲಯ ಎಂಬ ಹೆಗ್ಗಳಿಕೆಯನ್ನೂ ಸಹ ಹೊಂದಿದೆ. ಇದರೊಂದಿಗೆ ಹುಲಿ ಸಫಾರಿ ಮಾಡಲು ಪ್ರತ್ಯೇಕ 40 ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಮೃಗಾಲಯದ ವೀಕ್ಷಣೆಗೆ ಅವಕಾಶವಿದ್ದು, ವಯಸ್ಕರಿಗೆ 50 ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ. ಈ ಮೃಗಾಲಯವು ಜಿಂಕೆ, ಏಮು, ನರಿ, ಕತ್ತೆ ಕಿರುಬ, ಚಿರತೆ, ಸಿಂಹ, ಮೊಸಳೆ, ಕರಡಿ ಹೀಗೆ ಹಲವಾರು ಪ್ರಾಣಿಗಳೊಂದಿಗೆ ಅನೇಕ ಪ್ರಜಾತಿಯ ಪಕ್ಷಿಗಳನ್ನು ಸಹ ಈ ಮೃಗಾಲಯ ಒಳಗೊಂಡಿದೆ. ಈ ಮೃಗಾಲಯದ ವೀಕ್ಷಣೆಗೆ ಪ್ರತಿದಿನ ನೂರಾರು ಜನ ಬರುತ್ತಿದ್ದು, ಶಾಲಾ ಮಕ್ಕಳ ಒಂದು ದಿನದ ಪ್ರವಾಸಕ್ಕೆ ಸೂಕ್ತವಾದ ಪ್ರವಾಸಿ ತಾಣವಾಗಿದೆ. ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಈ ಮೃಗಾಲಯವನ್ನು ಇಲ್ಲಿನ ಜನ ಗಡಿನಾಡ ಮೃಗಾಲಯವೆಂದೇ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ವಿಶೇಷತೆಗಳನ್ನು ಹೊಂದಿದ ಈ ಮೃಗಾಲಯ ಮತ್ತಷ್ಟು ಅಭಿವೃದ್ಧಿ ಹೊಂದಿ ಇನ್ನಷ್ಟು ಪ್ರವಾಸಿಗರು ಭೇಟಿ ನೀಡುವಂತಾಗಲಿ ಎಂದು ಆಶಯಿಸುವುದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.